ನಮ್ಮ ಜೊತೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶಿವರಂಜನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಆ, ತಾವು ಕಲ್ತಂತ ಶಾಲೆ ಈಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನೀವಿದ್ದೀರಿ. ಈ ಸಂದರ್ಭದಲ್ಲಿ ನೀವು ಕಲ್ತಂತ ಶಾಲೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಎಷ್ಟು ಖುಷಿ ಆಗ್ತುಂಟು? ಇದು ಬಹಳ ಅದ್ಭುತವಾದಂತಹ ವಾತಾವರಣ. ಹಾಗೆ ಇಲ್ಲಿ ಸ್ಥಳದಾನಿಗಳಾದಂಥ ಅನಂತ ಪದ್ಮನಾಭ ಅವರನ್ನು ಮುಂಚೆ ನಾನು ಸ್ಮರಿಸುತ್ತಾ, ಬಹುಶಃ ಮಾರ್ಚ್ ಇಂದ ಇಲ್ಲಿ ಒಂದು ಅಮೃತ ಮಹೋತ್ಸವ ಆಗಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಂಥ ನಮಗೊಂದು ಆ ದೃಷ್ಟಿಕೋನದಿಂದ ಇಲ್ಲಿಯ ಕಾರ್ಯಕ್ರಮಗಳನ್ನು, ಅದರ ನಂತರ ನಾವು ಸತತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಪ್ರತಿ ತಿಂಗಳು ಕೂಡ. ಹಾಗೆ ಅನಂತರ ಇಲ್ಲಿ ಒಂದು ಅನಂತ ಪದ್ಮನಾಭನವರ ಮನೆಯವರೇ ಒಂದು ಸ್ವತಃ ಒಂದು ಕಟ್ಟಡವನ್ನು ಕೂಡ ಶಾಲೆಗೆ ದಾನವಾಗಿ ಕೊಟ್ಟರು. ಹಾಗೆ ಶಾಲೆಗೆ ಪೇಂಟಿಂಗ್ನ ಇದನ್ನು ವ್ಯವಸ್ಥೆಯನ್ನು ಕೂಡ ಅವರೇ ಮನೆಯವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಆನಂತರ ನಮ್ಮ ಇಲ್ಲಿ ರಕ್ತದಾನ ಶಿಬಿರ ಕೂಡ ಆಯಿತು. ಅಲ್ಲಿ 108 ಜನ ರಕ್ತದಾನವನ್ನು ಮಾಡುವುದರೊಂದಿಗೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಡೆಯಿತು. ಹಾಗೆ ಯುವಕರ ಸಹಕಾರವು ಕೂಡ ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನಿಸರ್ಗ ಯೋಜನೆ ಮಂಡಲದ ಯುವಕರ ಸಹಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ದೊರಕ್ತಾ ಇದೆ ಶಾಲೆಯ ವಿಚಾರದಲ್ಲಿ. ಹಾಗೆ ಇಲ್ಲಿ ಅದ್ಭುತವಾದಂಥ ಒಂದು ಸ್ಟಾಫು ಕೂಡ ಇದ್ದಾರೆ, ಉತ್ತಮವಾದಂಥ ಅಧ್ಯಾಪಕರಿಂದ. ನಂತರ ಒಂದು ಹಬ್ಬದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಈಗ ಅಮೃತ ಮಹೋತ್ಸವದ ಕೆಲಸಗಳು ಯಾವ ರೀತಿ ತಯಾರಾಗ್ತದೆ? ಎಲ್ಲ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಯುವಕರ ತಂಡ ಮೊನ್ನೆಯಿಂದ ಕೂಡ ಇಲ್ಲಿ ಸತತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ 2 ದಿನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ ಯು.